ಚಿಕ್ಕಬಳ್ಳಾಪುರದ ಜನರ ಜೊತೆ ಒಡನಾಟ ಇಟ್ಕೊಂಡಿರ್ತಕ್ಕಂಥ ರಕ್ಷಾರಾಮಯ್ಯ ಈಗ ಯೂತ್ ಐಕಾನ್ ಆಗಿ ಹೆಸರು ಮಾಡ್ತಾ ಇದ್ದಾರೆ. ಇದು ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷಕ್ಕೆ ವರದಾನ ಆಗುತ್ತಾ ಹೇಗೆ ಸರ್? 100%. ಯಾಕಂತಂದರೆ ಅವರು MP ಆಗಕ್ಕಿಂತ ಮೊದಲು ಈ ಚಿಕ್ಕಬಳ್ಳಾಪುರ ಕ್ಷೇತ್ರ ನಾವು ಇಳಿಸ್ಬೇಕು ಅಂತೇಳಿ ಅವ್ರ ತಾತ ಮುತ್ತಾತ ಕಾಲದಿಂದಲೂ ಚಿಕ್ಕಬಳ್ಳಾಪುರಕ್ಕೆ ಅವ್ರಿಗೆ ಅಪಾರವಾದಂಥ ಕೊಡುಗೆ. ಯಾಕಂದರೆ ಕೈವಾರ ನೀವೆಲ್ಲ ಗೊತ್ತಿರ್ತಕ್ಕಂಥದ್ದೆಲ್ಲ ಅವ್ರ ಜವರ ಸೇವೆಯಲ್ಲಿ ಯಾವುದೇ ಕೆಲಸಕ್ಕೆ ಮುಂದಿರ್ತಾರೆ. ಅವ್ರ ಪೀಳಿಗೆ ಆಗಿ ಮೊಮ್ಮಗನ MS ರಾಮಯ್ಯ ಅವ್ರ ಮೊಮ್ಮಗನಾಗಿ ರಕ್ಷಾರಾಮಯ್ಯ ಅವರು ಅದೇ ಚಾಳಿನ ಮುಂದುವರಿಸ್ತಾ ಇದ್ದಾರೆ. ಯಾಕಂತಂದರೆ ಇವತ್ತು ಬಡವರಿಗೆ ಸಹಾಯ ಮಾಡೋದಾಗ್ಬೋದು, ಕಾರ್ಯಕ್ರಮ ಆಗ್ಬೋದು, ಉದ್ಯೋಗ ಮೇಳ ಆಗ್ಬೋದು, ಒಂದು ಯಾವುದೇ ಕಾರ್ಯಕ್ರಮ ಪ್ರತಿಯೊಂದೂ ಅವ್ರು 100% ಕೆಲಸ ಮಾಡ್ತಿದ್ದಾರೆ. ಇದೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಅವ್ರಿಗೆ 100% ಆಲ್ರೆಡಿ ಗೆಲ್ಸ್ಕೊಂಡಿದ್ದೀವಿ ಅನ್ನೋ ಅಲ್ಲಿ ಇರ್ತಾ ಇದ್ದಾರೆ. MLA ಆಗಬೇಕಾಗಿತ್ತು, ನಮ್ಮ ದುರದೃಷ್ಟ ಕಾರಣಗಳಿಂದ ತಪ್ಪಾಯಿತು. ಈ ಸಲ ಅಂತೂ ಜನ ತೀರ್ಮಾನ ಬಾಟಮ್ ಲೆವೆಲಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ. ಈ ಸಲ ರಕ್ಷಾರಾಮಯ್ಯ ಇವಾಗ ಯುವಕರನ್ನ ಮುಂದೆ ಬಿಡಬೇಕು ಅನ್ನೋ ಉದ್ದೇಶದಲ್ಲಿ ಆಲ್ರೆಡಿ ಅವರು ಯೂತ್ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಹಾಕಿದ್ದಾರೆ. ವಿಧವಾದಂಥ ಕಾರ್ಯಕ್ರಮ ತೊಡ್ಕೊಂಡಿದ್ದಾರೆ. ಪ್ರತಿಯೊಬ್ಬ ಬಾಟಮ್ ವ್ಯಕ್ತಿ ಕೂಡ ಸಿಗ್ತಾ ಇದ್ದಾರೆ, ಸ್ಪಂದಿಸ್ತಾ ಇದ್ದಾರೆ. ಸೊ ಹಾಗಾಗಿ ಜನ ತೀರ್ಮಾನ ಮಾಡಿದ್ದಾರೆ ರಕ್ಷಾರಾಮಯ್ಯ ಈ ಸಲ ನಾವು ಗೆಲ್ಸ್ಕೊಳ್ಳೇಬೇಕು. ಸುಮಾರು ಸಾಕಷ್ಟು ಮೆಜಾರಿಟಿಯಲ್ಲಿ ರಕ್ಷಾರಾಮಯ್ಯವ್ರನ್ನ ಗೆಲ್ಸ್ಕೊಳ್ಳೋಕ್ಕೆ ಜನರು ತೀರ್ಮಾನ ತಗೊಂಡಿದ್ದಾರೆ. ನಾವು ಕೂಡ ಅವ್ರು 100% ಮಾಡ್ತಾ ಇದ್ದೀವಿ. ಹಾಗಂತೇಳಿ ಬೇರೆಯವ್ರನ್ನ ಇಟೇಟ್ ಮಾಡೋ ವಿಚಾರದಲ್ಲಿ ಇಲ್ಲ. ನಮ್ಮ ಪಕ್ಷ ಮಸ್ತು. ಪಕ್ಷದಲ್ಲಿ ಯಾರಿಗೆ ಕೊಡಲಿ ನಾವು ಕಾಯ ವಾಚ ಮನಸ್ಸ ಪ್ರತಿಯೊಬ್ಬರು ದುಡಿಯೋಕೆ ನಾವು ಸಿದ್ಧವಾಗಿದ್ವಿ.